ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಥವಾ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೂ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ಹಾಗಿದ್ರೆ ಇವಾಗಲೇ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾಗಿರೋ ಪ್ರತಿಯೊಂದು ಡೀಟೇಲ್ ಫ್ರಮ್ ಬಿಗಿನಿಂಗ್ ನಾವು ಈ ಪೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. Hello guys, welcome to our YouTube channel. When we posted about the documents required to start a food business on our Instagram page, many of you requested to explain in detail. So ಅದಕ್ಕೋಸ್ಕರ ಈ ಡೀಟೇಲ್ ವಿಡಿಯೋ ಮಾಡ್ತಾ ಇದೀವಿ. ಏನಪ್ಪಾ ಜಸ್ಟ್ ಒಂದು ರಾಗಿ ಲಡ್ಡು ಅಥವಾ ರಾಗಿ ಮಾಲ್ಟ್ ಸೆಲ್ ಮಾಡೋದಕ್ಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಾ ಅಂತ ಕೆಲವ್ರು ಕೇಳ್ಬೋದು. ಬಟ್ ನಾನ್ ಹೇಳ್ತೀನಿ ಖಂಡಿತ ಬೇಕು. ಇಫ್ ಯು ವಾಂಟ್ ಟು ಬಿಲ್ಡ್ ಅ ಬ್ರ್ಯಾಂಡ್ ಲೈಕ್ ರಾಮಧಾನ್ಯ, ದೆನ್ ಡೆಫಿನೆಟ್ಲಿ ನಿಮ್ಗೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಅವಶ್ಯಕತೆ ಇರುತ್ತೆ. ದೆನ್ ಯುವರ್ ಲೀಗಲ್ ಫೌಂಡೇಶನ್ಸ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಬಿಕಾಸ್ ನಿಮ್ದೊಂದು ರ್ಯಾಂಡಮ್ ಸ್ಮಾಲ್ ಬಿಸ್ನೆಸ್ ಆಗಿರೋದಿಲ್ಲ. ಇಲ್ಲ ಅಂದ್ರೆ ನಾಳೆ ಯಾವ್ದಾದ್ರು ಇಶ್ಯೂ ಆದಾಗ ದೆನ್ ಡೆಫಿನೆಟ್ಲಿ ವಿಲ್ ಬಿ ಇನ್ ಟ್ರಬಲ್. ಸೊ ಬನ್ನಿ, ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕ್ರಿಸ್ಪ್ ಆಗಿ ಡಿಸ್ಕಸ್ ಮಾಡೋಣ. ವಿಡಿಯೋ ಎಂಡ್ ವರ್ಗೂ ನೋಡಿ. ಸೊ ಫಸ್ಟ್ ಫುಡ್ ಬಿಸ್ನೆಸ್ ಅವರ ದೊಡ್ಡ ಬಾಸ್ ಫಸೈ, ವಿಚ್ ಇಸ್ ಗಿವನ್ ಬೈ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಇದಿಲ್ಲದೆ ನೀವು ಒಂದೇ ಒಂದು ಸ್ಪೂನ್ ರಾಗಿ ಕೂಡ ಯಾರಿಗೂ ಸೆಲ್ ಮಾಡೋದಕ್ಕಾಗಲ್ಲ. ಒಂದು ಗುಡ್ ನ್ಯೂಸ್ ಏನಂದ್ರೆ 2026 ಅಲ್ಲಿ ರೂಲ್ಸ್ ಚೇಂಜ್ ಆಗಿದೆ. ಇವಾಗ ಫಸೈ ಲೈಸೆನ್ಸ್ಗೆ ಪರ್ಪೆಚುವಲ್ ವ್ಯಾಲಿಡಿಟಿ ಬಂದಿದೆ. ನೋ ರಿನ್ಯೂವಲ್, ನೋ ರಿಅಪ್ಲೈಯಿಂಗ್. ಒಂದ್ಸರಿ ಮಾಡಿಸಿದ್ರೆ ಇಟ್ ಇಸ್ ವ್ಯಾಲಿಡ್ ಫಾರ್ ಲೈಫ್ ಟೈಮ್. ಅಲ್ಲಿಗೆ ನಿಮ್ ಅರ್ಧ ಟೆನ್ಷನ್ ಕಮ್ಮಿ. ಇದರಲ್ಲಿ 3 ತರ ಇದೆ: ಬೇಸಿಕ್, ಸ್ಟೇಟ್ ಅಂಡ್ ಸೆಂಟ್ರಲ್. ಬೇಸಿಕ್ ರಿಜಿಸ್ಟ್ರೇಷನ್, ನಿಮ್ ಆನ್ಯುವಲ್ ಟರ್ನ್ ಓವರ್ 1.5 crore ಕಮ್ಮಿ ಇತ್ತು ಅಂದ್ರೆ ನೀವು ಈ ರಿಜಿಸ್ಟ್ರೇಷನ್ ತಗೋಬಹುದು. ಅರೌಂಡ್ 100 rupeesಗೆಲ್ಲ ಮಾಡ್ಕೊಡ್ತಾರೆ. ಹೋಮ್ ಬೇಕರ್ಸ್ ಅಥವಾ ಸ್ಟಾರ್ಟ್ಅಪ್ ಗಳಿಗೆ ಇದು ತುಂಬಾ ಒಳ್ಳೆ ಆಪ್ಷನ್. ಇಫ್ ಯೋರ್ ಟರ್ನ್ ಓವರ್ ಇಸ್ 1.5 to 50 crores, ದೆನ್ ಯು ವಿಲ್ ಹ್ಯಾವ್ ಟು ಅಪ್ಲೈ ಫಾರ್ ಸ್ಟೇಟ್ ಲೈಸೆನ್ಸ್. ಒಂದ್ ವೇಳೆ ಇದಕ್ಕಿಂತ ಜಾಸ್ತಿ ಇದ್ರೆ ಆರ್ ನಿಮ್ ಪ್ರಾಡಕ್ಟ್ಸ್ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಮೂವ್ ಆಗ್ತಾ ಇದ್ರೆ ಅಥವಾ ಎಕ್ಸ್ಪೋರ್ಟ್ ಆಗ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಸೆಂಟ್ರಲ್ ಲೈಸೆನ್ಸ್ ತಗೋಬೇಕಾಗತ್ತೆ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ದು ರೀಸೆಂಟ್ ಆಗಿರೋ ಒಂದು ಫೋಟೋ, ಗವರ್ಮೆಂಟ್ ID ಪ್ರೂಫ್, ಅಡ್ರೆಸ್ ಪ್ರೂಫ್ ಅಂಡ್ ನಿಮ್ ಫುಡ್ ಕ್ಯಾಟಗರಿ ಲಿಸ್ಟ್. ಸಿಂಪಲ್. ಯಾವುದೇ ಸೈಬರ್ ಸೆಂಟರ್ ಆದ್ರೂ ಮಾಡ್ಕೊಡ್ತಾರೆ. ಅಥವಾ ಸ್ವಲ್ಪ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇತ್ತು ಅಂದ್ರೆ ನೀವೇ ಅಪ್ಲೈ ಮಾಡಬಹುದು. ಸೆಕೆಂಡ್ ಒನ್ ಇಸ್ ದ GST. ನಿಮ್ ಬಿಸ್ನೆಸ್ಗೆ ಒಂದು ಆಧಾರ್ ಕಾರ್ಡ್ ಇದ್ದಾಗೆ. GST ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ನಮಗೆ ಲಾಸ್ ಆಗುತ್ತೆ ಅನ್ನೋ ಭ್ರಮೆನ ಫಸ್ಟ್ ಬಿಟ್ಬಿಡಿ. ಅರ್ಲಿ ಸ್ಟೇಜಸ್ ಅಲ್ಲೇನೆ ವಾಲಂಟರಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಟ್ಯಾಕ್ಸ್ ಇನ್ಪುಟ್ ಕ್ರೆಡಿಟ್ ಸಿಗುತ್ತೆ. ಆಲ್ಸೋ ನೀವೇನಾದ್ರೂ ಅಮೆಝಾನ್, ಫ್ಲಿಪ್ಕಾರ್ಟ್ ಆರ್ ಬ್ಲಿಂಕಿಟ್ ಅಲ್ಲಿ ಸೆಲ್ ಮಾಡಬೇಕು ಅಂತಿದ್ರೆ GST ಮ್ಯಾಂಡೇಟರಿ. ಬಟ್ ಅದಕ್ಕೂ ಮುಂಚೆ ನೀವು ನಿಮ್ ಟೈಪ್ ಆಫ್ ಬಿಸ್ನೆಸ್ ನ ಡಿಸೈಡ್ ಮಾಡಬೇಕು. ವೆದರ್ ಇಟ್ ಇಸ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್ ಆರ್ ಪ್ರೈವೇಟ್ ಲಿಮಿಟೆಡ್. ನೀವು ಒಬ್ಬರೇ ಓನರ್ ಆಗಿದ್ರೆ ಪ್ರೊಪ್ರೈಟರ್ಶಿಪ್, ನಿಮ್ ಜೊತೆ ಯಾರಾದ್ರೂ ಪಾರ್ಟ್ನರ್ ಇದ್ರೆ ಪಾರ್ಟ್ನರ್ಶಿಪ್, ಆರ್ ಇಫ್ ಯು ಆರ್ ಎನ್ ಎಂಟಿಟಿ, ಗ್ರೂಪ್ ಆಫ್ ಪೀಪಲ್, ದೆನ್ ಪ್ರೈವೇಟ್ ಲಿಮಿಟೆಡ್. Mostly, many people, many startups start with proprietorship. Also, ನಿಮ್ ಟರ್ನ್ ಓವರ್ 20 to 40 lakhs ಇದ್ರೆ GST ಮಾಡಿಸೋದು ಮ್ಯಾಂಡೇಟರಿ. ದಟ್ ಇಸ್ ದ ಸ್ಟ್ಯಾಂಡರ್ಡ್. ದ ಥರ್ಡ್ ಒನ್ ಇಸ್ ಉದ್ಯಮ್ ರಿಜಿಸ್ಟ್ರೇಷನ್. ಇದು ಎಲ್ಲದಕ್ಕಿಂತ ತುಂಬಾ ಸಿಂಪಲ್. ಜಸ್ಟ್ ನಿಮ್ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದ್ರೆ ಸಾಕು, 5 ನಿಮಿಷದಲ್ಲಿ ಈ ಡಾಕ್ಯುಮೆಂಟ್ ನಿಮ್ಗೆ ಸಿಗುತ್ತೆ. ನಿಮ್ಗೆ ಗವರ್ಮೆಂಟ್ ಸಬ್ಸಿಡೀಸ್ ಮತ್ತೆ ನಿಮ್ ಬಿಸ್ನೆಸ್ಗೋಸ್ಕರ ಬ್ಯಾಂಕ್ ಲೋನ್ಸ್ ಬೇಕು ಅಂತಂದ್ರೆ ಈ ಡಾಕ್ಯುಮೆಂಟ್ ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಅಂಡ್ ದ ಫೈನಲ್ ಒನ್ ಇಸ್ ದ ಟ್ರೇಡ್ ಮಾರ್ಕ್. ಇದನ್ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬಿಕಾಸ್ ನಿಮ್ ಬ್ರ್ಯಾಂಡ್ ತುಂಬಾ ದೊಡ್ಡದಾಗಿ ಬಿಲ್ಡ್ ಆಗಿ ಆಮೇಲೆ ಆ ಬ್ರ್ಯಾಂಡ್ ನೇಮ್ ಯಾರಾದ್ರೂ ಬೇರೆಯವ್ರ ಹತ್ರ ಇದೆ ಅಂತಂದ್ರೆ ನೀವು ಅದನ್ನ ಪರ್ಚೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆರ್ ಅವರು ನಿಮ್ಮ ಮೇಲೆ ಲೀಗಲ್ ಆಗಿ ಆಕ್ಷನ್ ಕೂಡ ತಗೋಬಹುದು. ನೀವು ಬ್ರ್ಯಾಂಡ್ ನೇಮ್ ಡಿಸೈಡ್ ಮಾಡಿದ ತಕ್ಷಣ ಅದು ಅವೈಲೇಬಲ್ ಇದೆಯಾ ಇಲ್ವಾ ಅಂತ ಫಸ್ಟ್ ಗವರ್ಮೆಂಟ್ ವೆಬ್ಸೈಟ್ ಇಂದ ಚೆಕ್ ಮಾಡಿ. ಟ್ರೇಡ್ ಮಾರ್ಕ್, ನಿಮ್ ಬ್ರ್ಯಾಂಡ್ ನೇಮ್ ಅಥವಾ ಲೋಗೋ ಯಾವ್ದು ಕಾಪಿಡ್ ಆಗಿ ಇರೋ ಹಾಗಿಲ್ಲ. ಸೊ ನೀವು ಯಾವ್ದೇ ಸ್ಟೆಪ್ ತಗೊಳಕ್ ಮುಂಚೆ ನಿಮ್ಮ ಬ್ರ್ಯಾಂಡ್ ನೇಮ್ ಮತ್ತೆ ಲೋಗೋ ಲೀಗಲ್ ಆಗಿ ನಿಮ್ಗೆ ಅವೈಲೇಬಲ್ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಟ್ರೇಡ್ ಮಾರ್ಕ್ಗೆ ಅಪ್ಲೈ ಮಾಡಿ. ಇದರಿಂದ ನಿಮ್ ಬ್ರ್ಯಾಂಡ್ ನೇಮ್ ಅಥವಾ ಲೋಗೋನ ಯಾರು ನಿಮ್ಮಿಂದ ಕದಿಯಕ್ ಸಾಧ್ಯ ಇಲ್ಲ. ಇದೆಲ್ಲರ ಜೊತೆಗೆ ಒಂದ್ ಅಡಿಷನಲ್ ಟಿಪ್ ಏನಂತಂದ್ರೆ ಆದಷ್ಟು ಬೇಗ ನಿಮ್ ವೆಬ್ಸೈಟ್ ಡೊಮೈನ್ ಕೂಡ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ನಿಮ್ ಬ್ರ್ಯಾಂಡ್ ನೇಮ್ ಮತ್ತೆ ಲೋಗೋನ ನಿಮ್ಮ ಎಲ್ಲಾ ಬಿಸ್ನೆಸ್ ಆಕ್ಟಿವಿಟಿಯಲ್ಲಿ ಕನ್ಸಿಸ್ಟೆಂಟ್ ಆಗಿ ಸೇಮ್ ಮೇಂಟೈನ್ ಆಗೋ ತರ ನೋಡ್ಕೋಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆಗಿರ್ಬೋದು, ಯೂಟ್ಯೂಬ್ ಹ್ಯಾಂಡಲ್ ಆಗಿರ್ಬೋದು, ನಿಮ್ ವೆಬ್ಸೈಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿಮಿಲರ್ ಆಗಿರ್ಬೇಕು. ಟು ಬಿ ಆನೆಸ್ಟ್ ಸೇಮ್ ಆಗಿರ್ಬೇಕು, ಬಟ್ ಅಟ್ಲೀಸ್ಟ್ ಸಿಮಿಲರ್ ಆಗಾದ್ರೂ ಇರ್ಬೇಕು. ಸೊ ಲಿಸ್ಟ್ ಕ್ಲಿಯರ್ ಇದೆ ಅಲ್ಲ? ಫಸೈ ಲೈಸೆನ್ಸ್, GST, ಉದ್ಯಮ್ ರಿಜಿಸ್ಟ್ರೇಷನ್, ಟ್ರೇಡ್ ಮಾರ್ಕ್, ವೆಬ್ಸೈಟ್ ಡೊಮೇನ್ ಅಂಡ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್. ಬಿಗಿನಿಂಗ್ ಅಲ್ಲಿ ಸ್ವಲ್ಪ ತಲೆನೋವು ಅನ್ಸುತ್ತೆ, ಬಟ್ ನೀವು ಇವಾಗಲೇ ಇದನ್ನೆಲ್ಲ ಮಾಡಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ನಿಮ್ ಬ್ರ್ಯಾಂಡ್ ಸೇಫ್ ಆಗಿರುತ್ತೆ. ಪ್ಲೀಸ್ ಟ್ರಸ್ಟ್ ಮೀ ಅಂಡ್ ಗೆಟ್ ದೀಸ್ ಥಿಂಗ್ಸ್ ಡನ್ ಬಿಫೋರ್ ಯು ಇವನ್ ಗೆಟ್ ಸ್ಟಾರ್ಟೆಡ್. ನಿಮ್ಗೆ ಇದರಲ್ಲಿ ಯಾವುದೇ ಅಸಿಸ್ಟೆನ್ಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಅಂತ ಕಾಮೆಂಟ್ ಮಾಡಿ. ಐ ವಿಲ್ ಶೇರ್ ದ ಕಾಂಟ್ಯಾಕ್ಟ್ ವಿತ್ ಯು ಹೂ ಕ್ಯಾನ್ ಹೆಲ್ಪ್ ಯು ರಿಗಾರ್ಡಿಂಗ್ ದೀಸ್ ಡಾಕ್ಯುಮೆಂಟೇಶನ್ಸ್. ನಮ್ ಬಿಸ್ನೆಸ್ ಜರ್ನಿನ ಇದೇ ತರ ಫಾಲೋ ಮಾಡ್ತಾ ಇರಿ. ನಿಮ್ಗೆ ಬೇಕಾಗಿರೋ ವ್ಯಾಲ್ಯೂಬಲ್ ಕಂಟೆಂಟ್ ನ ನಾವು ಶೇರ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸ್ಟೇಯಿಂಗ್ ಸೋ ಲಾಂಗ್. ಆಲ್ ದ ವೆರಿ ಬೆಸ್ಟ್.